ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ 4 ಗಂಟೆ ಇವರು ನಮ್ಮ ಯಜಮಾನರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ. 5:15 ಆಗಿದ್ದು. ಮತ್ತೆ ಎದ್ದು ತಿಂಡಿ ಎಲ್ಲ ಮಾಡಿಕೊಟ್ಟೆ. ಟೈಮ್ ಇರಲಿಲ್ಲ, ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಮಾಡೋದನ್ನು ನಾನು ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಮತ್ತು ತುಂಬ ನಿದ್ರೆ ಬರ್ತಾಯಿತ್ತು, ಮಲ್ಕೊಬಿಟ್ಟೆ. ಮತ್ತು 7 ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಹಾಗೆ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ತಾಯಿದ್ದೆ. ಮತ್ತು ಆಮೇಲೆ ಪಾಪು ಎದ್ದೇಳಿದ್ಲು, ಅವಳಿಗೂ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟಿದ್ದೆ. ತಿಂದ್ಬಿಟ್ಟು ಇವತ್ತು ಸ್ಕೂಲಿಗೆ ಕಳಿಸ್ಲಿಲ್ಲ, ಸ್ವಲ್ಪ ಅವಳಿಗೆ ಹೆಲ್ತ್ ಸರಿ ಇರಲಿಲ್ಲ, ಹಾಗಾಗಿ ಇವತ್ತು ಸ್ಕೂಲಿಗೆ ಕಳಿಸ್ಲಿಲ್ಲ, ಮನೇಲೇ ಇದ್ಲು. ಹಾಗೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೆಂಡೆಕಾಯಿ ಪಲ್ಯ ಹಾಗೂ ಚಪಾತಿ, ಎಗ್ ಆಮ್ಲೆಟ್, ಹಾಗೆ ರೈಸ್ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡಿದ್ದೆ. ಒಂದು 11 ಗಂಟೆ ಅಷ್ಟೊತ್ತಿಗೆ ನಾವು ಊಟ ಕೊಡಬೇಕಾಗುತ್ತೆ, ಯಾಕಂದರೆ ಅವರು ಡ್ಯೂಟಿ ಪ್ಲೇಸ್ಗೆ ತಲುಪಿಸೋ ತನಕ 1 ಗಂಟೆ ಆಗುತ್ತೆ. ಹಾಗಾಗಿ ಬೇಗನೆ ಹೋಗಿ ಕ್ವಾರ್ಟರ್ಗಳಿಗೆ ನಾವು ಊಟನ ಇಟ್ಟು ಬರಬೇಕಾಗುತ್ತೆ. ಬೇಗ ಎಲ್ಲನೂ ಮಾಡಿ ಟಿಫಿನ್ಗೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಟಿಫಿನ್ಗೆಲ್ಲ ಪ್ಯಾಕ್ ಮಾಡ್ಕೊಂಡ ನಂತರ ಪಾಪು ಮತ್ತು ನಾನಿಬ್ಬರು ಊಟ ಕೊಡೋಣ ಅಂತ ಹೊರಟ್ವಿ. ನೋಡಿ, ಅವಳ ಕೈಲಿ ವೆಯ್ಟ್ ಎತ್ಕೊಳ್ಳೋಕ್ಕಾಗಲ್ಲ, ಹಂಗಿದ್ರೂ ಎತ್ಕೊಂಡು ಓಡ್ತಾ ಇದ್ದಾಳೆ. ಹಂಗೆ ಹೋಯ್ತಾ ಊಟ ಕೊಟ್ಟು ಬಂದ್ವಿ. ಕೊಟ್ಬಿಟ್ಟು ಮತ್ತೆ ಅಲ್ಲೇ ಆಪೋಸಿಟೇ ಒಂದು ಕಾಂಪ್ಲೆಕ್ಸ್ ಇದೆ, ಶಾಪಿಂಗ್ ಕಾಂಪ್ಲೆಕ್ಸ್. ಅಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ತರೋಣ ಅಂತ ಹೊರಟಿದ್ವಿ. ತುಂಬ ನೀಟಾಗಿರುತ್ತೆ, ಕ್ಲೀನಾಗಿ ಚೆನ್ನಾಗಿರುತ್ತೆ. ಪಾರ್ಕ್ ಥರ ಇದೆ ನೋಡಿ, ಬಟ್ ಅಲ್ಲಿಗೆ ಅಲೋವ್ ಇಲ್ಲ, ಜಸ್ಟ್ ಶೋಗಷ್ಟೇ ಬಿಟ್ಟಿದ್ದಾರೆ. ಸ್ವಲ್ಪ ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಿಲ್ ಮಾಡಿಸ್ತಾ ಇದ್ದೆ. ಅಲ್ಲಿ ಬಿಲ್ ಮಾಡೋ ಹುಡುಗನ ಜೊತೆ ತುಂಬಾ ತರಲೆ ಮಾಡ್ತಾಳೆ ಅವಳು ನಿಂತ್ಕೊಂಡು. ಆ ಹುಡುಗನ ಹಾಗೆ ಚೆನ್ನಾಗಿ ರೇಗಿಸ್ತಾ ಇರ್ತಾರೆ. ಯಾವಾಗೂ ತಮಿಳಲ್ಲಿ ಮಾತಾಡ್ತಾರೆ, ಅವಳು ತಮಿಳ್ಸಲ್ಲಿ ಸ್ವಲ್ಪ ಮಾತಾಡ್ತಾಳೆ. ಹಾಗೆ ತೊಗೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಎಲ್ಲಂದ್ರಲ್ಲಿ ಹಾಗೆ ಓಡ್ತಾನೆ ಇರ್ತಾಳೆ, ನನ್ನ ಹತ್ರನೇ ನಿಂತ್ಕೊಳ್ಳಲ್ಲ ಅವಳು. ಇದು ನೋಡ್ತಾ ಇದ್ದರೆ ಇದು ನಮ್ಮದು ಕ್ವಾರ್ಟರ್ಸ್ ಆಗಿರುತ್ತೆ. ಎ ಟೈಪ್ ಕ್ವಾರ್ಟರ್ಸ್ ಮತ್ತು ಬಿ ಟೈಪ್ ಕ್ವಾರ್ಟರ್ಸ್ ಅಂತ ಇರುತ್ತೆ. ಎ ಟೈಪಲ್ಲಿ ಏನಪ್ಪ ಅಂದರೆ ಸಿಂಗಲ್ ಬೆಡ್ರೂಮ್ ಇರುತ್ತೆ, ಬಿ ಟೈಪಲ್ಲಿ ಡಬಲ್ ಬೆಡ್ರೂಮ್ ಇರುತ್ತೆ. ಇದು ನಮ್ಮದು ಕ್ವಾರ್ಟರ್ಸು. ಈ ಕಡೆ ಎಲ್ಲ ಪಾರ್ಕಿಂಗ್ಗೆ ಜಾಗ ಬಿಟ್ಟಿದ್ದಾರೆ. ನೋಡ್ತಾ ಇದ್ದಾರಲ್ಲ, ಇದು ನಮ್ಮದು ಕೆಳಗಡೆ ಲೆಫ್ಟ್ ಸೈಡ್ಗೆ ಇರ್ತಕ್ಕಂಥದ್ದು ನಮ್ಮದು ಮನೆ. ಇಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಕೆಳಗಡೆ ಎಲ್ಲ ಸ್ವಲ್ಪ ಪಾಚಿ ಕಟ್ಬಿಟ್ಟಿದೆ. ಇದು ನಮ್ಮನೆ ಆಗಿರುತ್ತೆ. ಅಲ್ಲಿಂದ ಬಂದ ತಕ್ಷಣ ನನಗೆ ಹೊಟ್ಟೆ ಹಸ್ವಾಗ್ತಿದೆ. ನಾನು ದಾಳಿಂಬೆ ಹಣ್ಣು ತಿಂತೀನಿ ಅಂತ ತೊಗೊಂಡು ಬಂದು ಬಿಡಿಸ್ಕೊಟ್ಟೆ, ತಿಂತಾ ಕೂತಿದ್ಲು. ಹಾಗೆ ಟೈಮ್ ಆಗಿತ್ತು 1:30. ಮತ್ತು ನಾನು ಪಾಪು ಇಬ್ಬರೂ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಒಂದು 2 ಗಂಟೆ ಅಷ್ಟೊತ್ತಾಗಿತ್ತು. ನಿದ್ರೆ ಬರ್ತಾಯಿತ್ತು. ಅವಳಿಗೆ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಮಲಗಿಸ್ಬಿಟ್ಟು ಇನ್ನು ಮಧ್ಯಾಹ್ನದ ಏನೆಲ್ಲ ತಿಂದಿದ್ದು ಪಾತ್ರೆಗಳೆಲ್ಲ ಇದ್ದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಎಬ್ಬಿಸ್ದೆ ಅವಳನ್ನು. ಒಂದು 4:15-5 ಗಂಟೆ ಆಗಿತ್ತು. ಎಬ್ಬಿಸಿ ಪಾಪ ಮತ್ತು ನಾನಿಬ್ಬರೂ ರೆಡಿ ಆದ್ವಿ. ನೋಡಿ ಹೇಗೆ ರೆಡಿ ಮಾಡಿಸ್ಕೊಳ್ತಾ ಇದ್ದಾಳೆ ಅಂತ. ಸಖತ್ತು ತರಲೆ, ಒಂದು ಕಡೆ ಕೂರಲ್ಲ. ಹಾಗೆ ರೆಡಿ ಮಾಡ್ಕೊಂಡ ನಂತರ ವಾಕಿಂಗ್ ಹೋಗ್ಬರೋಣ ಅಂತ ಇಬ್ಬರೂ ಹೊರಟ್ವಿ. 5:30 ಹತ್ರ ಆಗಿತ್ತು. ಅವಳು ಏನೇನೋ ಹೇಳ್ತಾನೆ ಇದ್ಲು, ಅದು ಇದು ಸ್ಕೂಲ್ದು ಅಂತ ವಟ್ಟ ಅಂತ ಮಾತಾಡ್ತಾನೆ ಇದ್ಲು. ನಾನು ರೆಡಿ ಮಾಡಿ ಈ ಕಡೆ ಬಂದೆ. ನೋಡಿ ಹೆಂಗೆ ನೋಡ್ಕೊಳ್ತಾ ಇದ್ದಾಳೆ, ನನ್ನ ಜುಟ್ಟ ಹೇಗೆ ಬಂದಿದೆ ಅಂತ. ಹಾಗೆ ಹೊರಟ್ವಿ, ವಾಕಿಂಗ್ ಹೊರಡೋಣ ಅಂತ. ಸ್ಕಿಪ್ಪಿಂಗ್ ತೊಗೊಂಡಿದ್ಲು, ಆಟ ಆಡ್ತೀನಿ ಅಂತ. ಹೋಗಿ ಅಲ್ಲಿ ಏನೇನೋ ಆಟ ಆಡಿದ್ಲು. ನೋಡಿ ಅವ್ರ ಫ್ರೆಂಡ್ಸ್ ಇವರೆಲ್ಲರೂ. ಇದು ನಮ್ಮದು ಗ್ರೌಂಡ್ ಆಗಿರುತ್ತೆ. ಏನೇ ಫಂಕ್ಷನ್ ಆದ್ರೂ ಇಲ್ಲೇ ಮಾಡ್ತಾರೆ. ಹಾಗೆ ಪ್ಯಾರೆಡ್ ಪ್ರಾಕ್ಟೀಸ್ ಮತ್ತು ಪ್ಯಾರೆಡ್ಸ್ ಎಲ್ಲ ಇಲ್ಲೇ ಮಾಡೋದು.
ಸಂಜೆ ಆಗ್ತಾ ಬಂತು. ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿದೆಯಲ್ಲ ಅಂತ. ಸ್ವಲ್ಪ ಹೊತ್ತು ಹೀಗೆ ವಾಕಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಸೆಟ್ಲಿಕ್ಕೆಲ್ಲ ಹಾಡಿಬಿಟ್ಟು ಇಲ್ಲಿ ಅಣ್ಣ ಅವ್ರ ಜೊತೆ ಪಾಪು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಹಿಂಗೆ ಆಟ ಆಡ್ತಾಯಿದ್ರು. ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಆಟ ಎಲ್ಲ ಆಡಿಕೊಂಡು ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋ ಟೈಮ್ ಆಗಿತ್ತು. ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆಯೇ ಅವರು ಬಂದ ತಕ್ಷಣ ಅವ್ರ ಪಾಪನ ನೋಡಲೇಬೇಕು, ಓಡಾಗೋಳು ಎತ್ಕೊಳ್ಳೇಬೇಕು ಆ ಥರ ಅವರು ಕಾಯ್ಕೊಂಡು ಕೂತಿರ್ತಾಳೆ ಎಷ್ಟೊತ್ತಿಗೆ ಪಾಪ ಬರ್ತಾರೋ ಅಂತ. ಅದೆಲ್ಲ ಹಾಗೆ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಟೈಮ್ ಆಗಿತ್ತು. ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನೈಟು ಹೊರಗಡೆ ಹೋಗಿ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ವಿ. ನೈಟ್ ಆಗಿದೆ, ಒಬ್ಬರು ಸಹ ಇಲ್ಲಿ ವಾಕ್ ಮಾಡ್ತಾಯಿಲ್ಲ, ತಿರುಗಾಡ್ತಾಯಿಲ್ಲ. ಎಲ್ಲ ಊಟ ಮಾಡಿ ಮನೆಯೊಳಗಡೆ ಸೇರಿಬಿಟ್ಟಿದ್ದಾರೆ. ನಾವು ಸ್ವಲ್ಪ ಹೊತ್ತು ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹಾಗೆ ಹೊರಟಿದ್ದು. ಹಾಗೆ ವಾಕ್ ಮಾಡ್ಕೊಂಡು ಹೊರಡ್ತಾ ಇಲ್ಲೊಂದು ಮರ ನೋಡಿದ್ವಿ. ಇದರಲ್ಲಿ ಹೂವುಗಳು ಬಿಟ್ಟಿರುತ್ತೆ. ಅದು ನೈಟ್ ಟೈಮ್ ಮಾತ್ರ ಅದು ಅಷ್ಟು ಘಮ ಬರುತ್ತೆ, ಅಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ. ಎಲ್ಲೇ ಇದ್ರೂ ಅದು ಸ್ಮೆಲ್ ಹಾಗೆ ಎಳೆಯುತ್ತೆ, ಆ ಥರ ಇರುತ್ತೆ. ಏನು ಮಿರಾಕಲ್ ಗೊತ್ತಿಲ್ಲ, ನೈಟ್ ಮಾತ್ರ ಅದು ಸ್ಮೆಲ್ ಬರೋದು, ಬೆಳಗಿನ ಟೈಮ್ ಅಷ್ಟು ಬರೋಲ್ಲ. ಹಾಗೆ ತಿರ್ಗಾಡ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಡೇ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.